ನಮ್ಮ ರಾಜ್ಯದಲ್ಲಿ ಬಹುತೇಕ ನಗರಗಳಲ್ಲಿ LPG ವಾಣಿಜ್ಯ ಸಿಲಿಂಡರ್ಗಳು ಬಹಳಷ್ಟು ಅಭಾವ ಆಗಿರೋಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮೊನ್ನೆ ತಾನೇ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಿನ್ನೆ ತಾನೇ ಅವ್ರ ಮುಂದೆನೂ ಪ್ರಸ್ತಾಪ ಮಾಡಿದೆ. ಈಗೇನಾಗಿದೆ ಮಾನ್ಯ ಸಭಾಧ್ಯಕ್ಷೆ, ನಾವೆಲ್ಲ ರೆಸ್ಟೋರೆಂಟ್ಗಳಲ್ಲಿ ಮತ್ತು ಸಣ್ಣ ಪುಟ್ಟ ಚಿಕ್ಕದಾದಂಥ ಹೋಟೆಲ್ಗಳಲ್ಲಿ ಇವತ್ತು ಪ್ರತಿಯೊಂದು ಊಟ ಉಪಚಾರಗಳು ಅದರ ಮೇಲೆ ಅವಲಂಬಿತವಾಗಿದ್ದಾವೆ. ಈಗ ಯುದ್ಧ ನಡೀತಾ ಇರೋಂಥ ಹಿನ್ನೆಲೆಯಲ್ಲಿ ಇಡೀ ಒಂದು ದೇಶದಲ್ಲೇ, ಅದರಲ್ಲೂ ಸಹ ಕರ್ನಾಟಕದಲ್ಲಿ, ಅದರಲ್ಲೂ ಸಹ ಬೆಂಗಳೂರಲ್ಲಿ ಬಹಳಷ್ಟು ಸಂಕಷ್ಟಕ್ಕೆ ಸಿಕ್ಕಿರೋಂಥ ಪರಿಸ್ಥಿತಿಯಲ್ಲಿ ಆಹಾರ ಪೂರೈಕೆ ಆಗದೇ ಇರೋಂಥದ್ದನ್ನು ತಮ್ಮ ಮುಂದೆ ನಾನು ನನ್ನ ಅಹವಾಲನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ವಿಶೇಷವಾಗಿ ಈ ಸಿಲಿಂಡರ್ ಅಭಾವನ ಯಾವ ರೀತಿ ಪರಿಹರಿಸಬೇಕು, ಯಾರು ಇದಕ್ಕೆ ಕಾರಣ, ಯಾರು ಇದನ್ನು ಹೊಣೆ ತೆಗೆದುಕೊತಾ ಇದ್ದಾರೆ, ಇದರ ಹಿಂದೆ ಇರುವಂತ ಪರಿಸ್ಥಿತಿ ಯಾವ ರೀತಿ ನಿರ್ವಹಣೆ ಮಾಡಬೇಕು ಅನ್ನೋದನ್ನ ನಾನು ತಮ್ಮ ಮೂಲಕ ಸರ್ಕಾರಕ್ಕೆ ಕೇಳಲಿಕ್ಕೆ ಬಯಸ್ತೇನೆ. ಮಾನ್ಯ ಸಭಾಧ್ಯಕ್ಷ, ಈಗ ಆಹಾರ ಸಚಿವರು ಇಲ್ಲ, ನಾಳೆ ಉತ್ತರ ಕೊಡಿಸ್ತೇನೆ. ಫುಡ್ ಮಿನಿಸ್ಟರ್ ಇಲ್ಲ, ಆಹಾರ ಸಚಿವರು ಅಲ್ಲ. ಮಾನ್ಯ ಸಭಾಧ್ಯಕ್ಷ, ಒಂದ್ 2 ನಿಮಿಷದ ವಿಚಾರ ಮಾತಾಡಿ. ಸಾಹೇಬ್ರ ಮುಂದೆ ನಾನು ಹೇಳ್ತೀನಿ. ಒಂದ್ 2 ನಿಮಿಷ ಮುಖ್ಯಮಂತ್ರಿ ಸಾಹೇಬ್ರ ಹೇಳಲಿಕ್ಕೆ ಅವಕಾಶ ಕೊಡಿ. ಶರತ್ ನಿಮ್ಗೆಲ್ಲ ಗೊತ್ತಿದೆ, 0 ಅವರ್ ಇಲ್ಲಿ 1 ನಿಮಿಷ 2 ನಿಮಿಷ ಅಂತ ಇಲ್ಲ. ನಾಳೆ ಉತ್ತರ ಕೊಡ್ತದೆ. ಈಗ ಮಾನ್ಯ ಸಭಾಧ್ಯಕ್ಷ, ಇವಾಗ ರೆಸ್ಟೋರೆಂಟ್ಸ್ಗಳು ಆಯ್ತು, ಅದಕ್ಕೆ ಬೇರೆ ಸಮಯದಲ್ಲಿ ಚರ್ಚೆ ಮಾಡಿ. ಬಜೆಟ್ ನಲ್ಲಿ ಮಾತಾಡೋದು ನೀವು ಮಾತಾಡಿ. ಮನೆ ಅಧ್ಯಕ್ಷರೇ, ನನ್ನ ಕ್ಷೇತ್ರದ ವ್ಯಾಪ್ತಿಗೆ ಬರ್ತಕ್ಕಂತ ಒಂದು ವಾರ್ಡ್ ಅಲ್ಲಿ ಏನು ಈಗ SSLC ಎಕ್ಸಾಮಿಗೆ ಫುಡ್ ಮಿನಿಸ್ಟರ್ ಅವರಿಗೆ ಝೀರೋ ರೈಸ್ ಮಾಡಿದ್ದಾರೆ. LPG ಅಲ್ಲದೆ ಹೋಟೆಲ್ಗೆಲ್ಲ ಬಂದ್ ಆಗ್ತದೆ, ಚಲೋ ಅಲ್ಲಿ ಮಾಡ್ತಾರೆ ಅಂತ ಹೇಳಿಕೊಂಡು ಡಾಕ್ಟರ್ ರಂಗನಾಥ್ ಅವರು ಕೇಳಿರೋ ಪ್ರಶ್ನೆ. ಕೂತ್ಕೊಳ್ಳಿ. ಈಗಾಗಲೇ ಇಸ್ರೇಲ್ ಇರಾನ್ ಯುದ್ಧ ನಡೀತಾ ಇದೆ, ಹಡಗುಗಳು ಬರ್ತಾ ಎಲ್ಲ ಸ್ಟಾಪ್ ಮಾಡಿದ್ದಾರೆ. ಇಂಥ ಸಂದರ್ಭದಲ್ಲಿ ನಾನು ಈಗ ತಾನೇ ಆಯಿಲ್ ಕಂಪ್ನೀಸ್ ಜೊತೆಯಲ್ಲಿ ಮೀಟಿಂಗ್ ಮಾಡಿ, ನಾನು ನಮ್ಮ ಸೆಕ್ರೆಟರಿ ಕಮಿಷನರ್ BPL, HPCL, ಇಂಡಿಯನ್ ಆಯಿಲ್ ಮತ್ತು ಗೈಲ್ ಕಂಪನಿ ಮನೆ ಉಪಯೋಗಿಸೋದಕ್ಕೆ ಡೊಮೆಸ್ಟಿಕ್ಕು ನೋ ಪ್ರಾಬ್ಲಮ್, ಕನಿಷ್ಠ 1 ಸಿಲಿಂಡರ್ನ ಒಂದು ಕುಟುಂಬಕ್ಕೆ 25 ದಿನದಲ್ಲಿ ಉಪಯೋಗಿಸೋಕ್ಕೆ ಅವಕಾಶ ಇದೆ. ಅದು ಕಂಪ್ಲೀಟಾಗಿ ಕೊಡ್ತೀವಿ. ಈವನ್ ಯುದ್ಧ ನಿಂತರೆ ಪೂರ್ತಿ ಪ್ರಮಾಣದಲ್ಲಿ ಬೇಕಾದಷ್ಟು ಕೊಡೋಕ್ಕೆ ಅವಕಾಶ ಇದೆ. ಯುದ್ಧ ನಡೀತಾ ಇದ್ದರೂ ಕೂಡ ಇಂಡಿಯನ್ ಪ್ರೊಡಕ್ಷನ್ 25 to 30% ಇದೆ. ಮತ್ತು ಬೇರೆ ಬೇರೆ ಸ್ವಲ್ಪ ನಿಲ್ಲಿಸಿ ಮನೆ ಉಪಯೋಗಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಜಸ್ಟ್ ಈಗ ಮೀಟಿಂಗ್ ಮಾಡಿ ಬಂದಿದ್ದೀನಿ. ಮಾನ್ಯ ಮುಖ್ಯಮಂತ್ರಿಗಳನ್ನೇ ಆದೇಶ ಮಾಡಿದರು, ತಕ್ಷಣ ಮೀಟಿಂಗ್ ಮಾಡಿ ಗ್ರಾಹಕರಿಗೆ ಯಾವ ರೀತಿ ಸಲಹೆ ಕೊಡಬೇಕು ಅಂತ ನಾನು ಅಪೀಲ್ ಮಾಡ್ತೀನಿ. ವಿನಾಕಾರಣವಾಗಿ ಹೆಚ್ಚಾಗಿ ಖರ್ಚು ಮಾಡೋದನ್ನು ಬಿಡಬೇಕು. ಈ ಸಂದರ್ಭದಲ್ಲಿ ಮಿನಿಮಮ್ ಯೂಸ್ ಮಾಡ್ಕೋಬೇಕು, ಸ್ಟೋರೇಜ್ ಮಾಡೋದು ಮಾಡಕೂಡ್ದು. ಹೆಚ್ಚಾಗಿ ವಿನಾಕಾರಣವಾಗಿ ಸಿಲಿಂಡರ್ ಬೇಕು ಅಂತ ಅರ್ಜಿ ಹಾಕೋದು ಇವೆಲ್ಲ ಮಾಡಬಾರ್ದು. ಮಾಡಿದ್ದಾರೆ, ಸಚಿವ ಅವರು ಮಾಡಿದ್ದಾರೆ. 1 ಸಿಲಿಂಡರ್ 1 ಮಾನ್ಯ ಮಂತ್ರಿಗಳೇ, ಒಂದು ನಿಮಿಷ ನಾನು ಕೇಳ್ಕೊಳ್ಳಿ. ಪೂರ್ತಿ ಆಗಿಲ್ಲ. ಕಮರ್ಷಿಯಲ್ ಪರ್ಪಸ್ ಆಚೆ ಇರೋಂಥ ಸಮಸ್ಯೆಯನ್ನ ನಿಮ್ ಗಮನಕ್ಕೆ ಹಾಕ್ತೀನಿ. ನಿಮ್ಗೆ ಇದು ಬಗ್ಗೆ ಅರಿವು ಮೂಡ್ಲಿಕ್ಕೆ ಒಂದು ನಿಮಿಷ ನನಗೆ ಅವಕಾಶ ಮಾಡಿಕೊಡಿ ಮಾನ್ಯ ಮಂತ್ರಿಗಳೇ. ನಾನು ಪೂರ್ತಿ ಹೇಳ್ತೀನಿ. ಈಗ ನೀವ್ ಹೇಳ್ತಿರೋಂಥದ್ದು ದಿನ ಬಳಕೆ ವಿಚಾರದಲ್ಲಿ ಸಿಲಿಂಡರ್ಸ್ಗಳು ಯಾವುದೇ ತೊಂದರೆ ಇಲ್ಲ ಅಂತ ಹೇಳ್ತಿದ್ರಿ. ನಾನು ಈಗ ತಾನೆ ನಮ್ಮ ಸುತ್ತಮುತ್ತ ಇರೋಂಥ ಹೋಟೆಲ್ಸ್ಗಳಿಂದ ಮತ್ತು ದಿನ ಬಳಕೆ ವಿಚಾರದಲ್ಲಿ ಯಾರು ಲೋಕಲಲ್ಲಿ ಏಜೆನ್ಸಿಗಳು ಇಟ್ಕೊಂಡಿದ್ದಾರೆ 900 ರೂಪಾಯಿ ಇರೋಂಥದ್ದನ್ನ ಇವತ್ತು ಕೇಂದ್ರ ಸರ್ಕಾರ ಯಾವ ರೀತಿ ಗಾಯಕ್ಕೆ ಉಪ್ಪು ಹಾಕದಂಗೆ 60 ರೂಪಾಯಿ ಹೆಚ್ಚಿಗೆ ಮಾಡಿದ್ರು. ಅದಲ್ಲದೆ ಇವತ್ತು ನೀವು ಆಚೆ ದಿನ ಬಳಕೆಗೆ 15 ದಿನ 3 ತಿಂಗಳು ಏನೋ ಅಡ್ವಾನ್ಸ್ ಇತ್ತು. ಈಗ 900 ರೂಪಾಯಿ ಇರೋದು 1800 ರೂಪಾಯಿಗೆ ಬೆಲೆನ ಕೊಟ್ಟು ತೆಗೆದುಕೊಳ್ಳುವಂತ ಸಂದರ್ಭನ ದಿನ ಬಳಕೆಗೆ ರೆಸ್ಟೋರೆಂಟ್ ಅವರು 2000 ರೂಪಾಯಿದು 4000 ರೂಪಾಯಿಗೆ ಆಗಿರೋದು. ಕೂತ್ಕೊಳ್ಳಿ. ಈಗ ನೀವು ಇದು ಮೋದಿ ಗವರ್ಮೆಂಟ್ ಅವರ ದುರ್ಬಳದ ವಿದೇಶಾಂಗ ನೀತಿ ಅಂತ
ರಂಗನಾಥ್ ಆಯ್ತು ಮಾಡ್ಕೊತಿದ್ದೀರಿ ನೀವ್ಯಾಕೆ ಬೇಜಾರು ಮಾಡ್ಕೊತಿದ್ದೀರಿ ಇವತ್ತು ರಂಗನಾಥ್ ಈಗ ಮಾನ್ಯ ಸಭಾಧ್ಯಕ್ಷರೇ, ಬೇರೆ ಸಂದರ್ಭ ಇರ್ತದೆ. ಇವತ್ತು ಯುದ್ಧ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಕಾಂಗ್ರೆಸ್ ಸ್ಟ್ರೈಕ್ ಮಾಡಿದ್ರೆ ಅದಕ್ಕೆ ಮೂರ್ಖರು ಅಂತ ಕಾಂಗ್ರೆಸ್ ಸ್ಟ್ರೈಕ್ ಮಾಡಿದ್ರೆ ಸಚಿವರು ಉತ್ತರ ಕೊಡ್ತಾ ಆಯ್ತು. ಸಚಿವರು ಉತ್ತರ ಕೊಡ್ತಾರೆ. ಗೋಪಾಲಕೃಷ್ಣ ಅವರು ಮಾತಾಡ್ತಾರ ಕೂತ್ಕೊಳ್ಳಿ ನೋಡಿ ಜೀರೋ ಅವರಲ್ಲಿ ಮಾತಾಡಿ ಮಂತ್ರಿ ಉತ್ತರ ಕೊಡ್ತಾರೆ. ಮಂತ್ರಿಗಳು ಉತ್ತರ ಕೊಡ್ತಾರೆ ಅದಕ್ಕೆ. ಕಾಂಗ್ರೆಸ್ ಆಯ್ತು ಓಕೆ ಆಯ್ತು ಕೂತ್ಕೊಳ್ಳಿ ಸ್ಟ್ರೈಕ್ ಮಾಡಿದ್ರೆ ಮಂತ್ರಿ ಉತ್ತರ ಮಂತ್ರಿಗಳೇ ಅರಗೋದಿಲ್ಲ ಅವ್ರಿಗೆ. ಮೋದಿ ಬಗ್ಗೆ ಎಷ್ಟು ಭಯ ಮಂತ್ರಿಗಳ ಉತ್ತರ ಕೊಡಿ. ಅರಗೋದಿಲ್ಲ ಅವ್ರಿಗೆ. ಮುಂಜಾನೆಯಿಂದ ಸಂಜೆ ಮೋದಿ ಮೋದಿ ಜಪನ ನೀವು ಅಧಿಕಾರ ನಡೆಸೋ ಟೈಮಲ್ಲಿ ಸಿಕ್ಕಂತಿಲ್ಲ. ಆಯ್ತಪ್ಪ ಇವಾಗ ಮಾತ್ರ ಆಗ್ತದ. ಒಂದ್ ಸೆಕೆಂಡ್ ಈಗ ಅಲ್ಲಿ ಸಮಸ್ಯೆ ಬಗೆಹರಿಸಿಗೆ ನೋಡಿ ಈ ಚರ್ಚೆ ಬಿಡಿ ಕೂತ್ಕೊಳ್ಳಿ. ಒಂದ್ ನಿಮಿಷ ಸರ್ ಅಡ ಒಂದ್ ನಿಮಿಷ ಸರ್ ಮುಂಚೆ ಸರ್ ಮುನಿಯಪ್ಪ ಸಾಹೇಬ್ರೆ ಒಂದ್ ನಿಮಿಷ ಕೂತ್ಕೊಳ್ಳಿ ಸರ್ ಮಾತಾಡ್ತೀನಿ. ಅಧ್ಯಕ್ಷರ ಮಂತ್ರಿ ರಾಜಕಾರಣ ಮಾತಾಡೋದು ಬೇರೆ ಅವಕಾಶ ಇದೆ. ಇವರು ಉತ್ತರ ಅವಕಾಶ ಮಾಡ್ಕೊಡಿ. ಅವ್ರು ಉತ್ತರ ಕೊಡ್ಲಿ. ಉತ್ತರ ಕೊಡ್ತಾ ಇದ್ದಾರೆ. ಒಂದ್ ಸೆಕೆಂಡ್ ಆಯ್ತಪ್ಪ ಕೂತ್ಕೊಳ್ಳಿ. ಈಗ ಸಮಸ್ಯೆಗಳ ಪರಿಹಾರ ಚರ್ಚೆ ಮಾಡಾಗ್ತದ. ರಂಗನಾಥ್ ಕೂತ್ಕೊಳ್ಳಿ. ಆಯ್ತಾ ಒಂದ್ ಸೆಕೆಂಡ್ ನೋಡಿ ಇರೋ ಸಮಸ್ಯೆಗೆ ಬಗೆಹರಿಸುವಂತ ನೋಡಿ ನೀವು ಪರಸ್ಪರ ಚರ್ಚೆ ಮಾಡಿದ್ರೆ ರಂಗನಾಥ್ ಶಿಡಮ್ ಆಯ್ತು ಒಂದ್ ಸೆಕೆಂಡ್ ಪ್ಲೀಸ್ ಸರ್ ಒಂದ್ ನಿಮಿಷ ಒಂದ್ ಸೆಕೆಂಡ್ ಅಧ್ಯಕ್ಷರೇ ಈಗ ಆತಂಕ ಯಾಕೆ ಸಾರ್ವಜನಿಕರು ಈಗ ಗ್ಯಾಸ್ಗೆ ಸಂಬಂಧಪಟ್ಟ ಮಾತ್ರ ಚರ್ಚೆ ಈಗ ಸರ್ ನಾನು ಐ ವಿಲ್ ನಾಟ್ ಗೋಯಿಂಗ್ ಟು ಎನಿಥಿಂಗ್. ಆತಂಕ ಯಾಕೆ ಸಾರ್ವಜನಿಕರಲ್ಲಿ ಇರೋದು ಫೆಬ್ರವರಿ ಸಚಿವರು ಕೇಂದ್ರ ಸಚಿವರು ಪಾರ್ಲಿಮೆಂಟ್ ನಲ್ಲಿ ಹೇಳ್ತಾರೆ ಏನಾದ್ರೂ ಯುದ್ಧ ಆದ್ರೆ ಯಾರು ಅವಶ್ಯಕತೆ ಇಲ್ಲ, 75 ದಿನ ಆಗಷ್ಟು ಇಂಧನ ಇದೆ ಅಂತ ಫೆಬ್ರವರಿ 9 ನಲ್ಲಿ ಪಾರ್ಲಿಮೆಂಟ್ ನಲ್ಲಿ ಹೇಳ್ತಾರೆ. ಮಾರ್ಚ್ 6 ಏನಂತಾರೆ ಪೆಟ್ರೋಲಿಯಂ ಮಿನಿಸ್ಟರ್ ಯಾವುದೇ ಶಾರ್ಟೇಜ್ ಇಲ್ಲ ಅಂತ ಹೇಳ್ತಾರೆ. ಈ ರೀತಿ ಆತಂಕ ಮಾರ್ಚ್ 7ನೇ ತಾರೀಕು ಡೊಮೆಸ್ಟಿಕ್ ಸಿಲಿಂಡರ್ 115 ರೂಪಾಯಿ ಏರಿಕೆ ಮಾಡ್ತಾರೆ. ಅದಾದ್ಮೇಲೆ ಕೇಂದ್ರ ಸರ್ಕಾರ ಮಾರ್ಚ್ 15ನೇ ತಾರೀಕು ಏನ್ ಮಾಡುತ್ತೆ ಆಕ್ಟ್ ಅನ್ನ ಜಾರಿ ಮಾಡ್ತಾರೆ. ಎಸ್ಮಾ ಆಕ್ಟ್ ಯಾವಾಗ ಜಾರಿ ಇದಾಗೋದು when there is a crisis from February 9 till March 10th government is saying no need to panic and you have got ಬರ್ತಾ ಇತ್ತು. ಮಂತ್ರಿ ಉತ್ತರ ಕೊಡಿ. ಮೋದಿ ಸರ್ಕಾರ ಓಕೆ ನೀವು ಹೇಳಿದ್ದೀರಿ ಅವ್ರು ಮಾತಾಡ್ಲಿ. ಗೊತ್ತಿದೆ ಕೂತ್ಕೊಳ್ಳಿ ಮಿನಿಸ್ಟರ್ ನಿಂತಿದ್ದಾರೆ ಮಾತಾಡ್ತಾರೆ. ಮಾನ್ಯ ಸಭಾಧ್ಯಕ್ಷರೇ ಆಯ್ತು
ಈಗ ಈ ವಿಷಯ ಆಯ್ತು, ಒಂದ್ ಸೆಕೆಂಡ್ ಕೂತ್ಕೊಂಡು ರೆಡ್ಡಿ ಉತ್ತರ ಕೊಟ್ಟಿ ಅವರು. ರಂಗನಾಥ್ ಸಿಟ್ ಡೌನ್. ಅವ್ರು ಉತ್ತರ ಕೊಡ್ಲಿ, ಬಿಜೆಪಿ ನೀವು ಉತ್ತರ ಕೊಡ್ಲಿ. ಈಗ ರಂಗನಾಥ್ ನಿಮ್ಗೆ ನೋಡಿ ಕೂತ್ಕೊಂಡು ಉತ್ತರ ಕೊಡ್ಲಿ. ನೋಡಿಯಪ್ಪ, ನೀವು ಅವ್ರು ಉತ್ತರ ಕೊಡ್ತಾರೆ. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ ಎಂಪಿ 2025 ಜಗದೀಶ್ ಶೆಟ್ಟರ್ ಬೆಳಗಾವಿ ಸಂಸದ, ಡಾಕ್ಟರ್ ಸಿಎನ್ ಮಂಜುನಾಥ್ ಬೆಂಗಳೂರು ಗ್ರಾಮಾಂತರ ಸಂಸದ, ಪ್ರಭಾ ಮಲ್ಲಿಕಾರ್ಜುನ್ ದಾವಣಗೆರೆ ಸಂಸದೆ, ಡಾಕ್ಟರ್ ಕೆ ಸುಧಾಕರ್ ಚಿಕ್ಕಬಳ್ಳಾಪುರ ಕ್ಷೇತ್ರ ಸಂಸದ, ಶ್ರೇಯಸ್ ಪಟೇಲ್ ಹಾಸನ ಕ್ಷೇತ್ರ ಸಂಸದ, ಮಲ್ಲೇಶ್ ಬಾಬು ಕೋಲಾರ ಕ್ಷೇತ್ರ ಸಂಸದ, ಸಾಗರ್ ಖಂಡ್ರೆ ಬೀದರ್ ಕ್ಷೇತ್ರ ಸಂಸದ, ಕ್ಯಾಬ್ ಬ್ರಿಜೇಶ್ ಚೌಟ ದಕ್ಷಿಣ ಕನ್ನಡ ಕ್ಷೇತ್ರ ಸಂಸದ, ತೇಜಸ್ವಿ ಸೂರ್ಯ ಬೆಂಗಳೂರು ದಕ್ಷಿಣ ಸಂಸದ, ಸುನಿಲ್ ಬೋಸ್ ಚಾಮರಾಜನಗರ ಕ್ಷೇತ್ರ ಸಂಸದ, ಪಿಸಿ ಮೋಹನ್ ಬೆಂಗಳೂರು ಕೇಂದ್ರ ಸಂಸದ, ಕುಮಾರ್ ನಾಯಕ್ ರಾಯಚೂರು ಕ್ಷೇತ್ರ ಸಂಸದ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ ಎಂಪಿ ಯಾರು ಕಮೆಂಟ್ ಮಾಡಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.